ಕೆಲವೊಂದಷ್ಟು ಸತ್ಯ ಏನು ಅಂದರೆ, ನೀವು ನಿಜವಾಗ್ಲೂ ಎಲ್ಲರಿಗಿನ್ನ ಬುದ್ಧಿವಂತರು ಆಗಬಹುದು. ದಿನಕ್ಕೆ ಒಂದು ಹೊತ್ತು ಊಟ ಮಾಡಿದ್ರೂ ಬದುಕಬಹುದು. ಇನ್ನೊಬ್ಬರು ಹೇಳಿದ್ದನ್ನು ಯಾವಾಗಲೂ ಅದನ್ನೇ ಯೋಚನೆ ಮಾಡಬೇಕು ಅಂತ ಇಲ್ಲ. ಮದುವೆ ಆಗಬೇಕು ಅನಿಸಿದ್ರೆ ಆಗ್ಬೋದು, ಇಲ್ಲ ಅಂದರೆ ಮದುವೆ ಆಗಲಿಲ್ಲ ಅಂದರೆ ನಿಮ್ಮ ಬಗ್ಗೆ ಇನ್ನು ಪೂರ್ತಿಯಾಗಿ ತಿಳ್ಕೊಬೋದು. ನೀವು ಈ ದೇಹನ ಅಥವಾ ಈ ದೇಹ ಅಲ್ಲದೆ ನೀವು ಮನಸ್ಸಿನ ಬಗ್ಗೆ ಎಷ್ಟು ಪೂರ್ತಿಯಾಗಿ ತಿಳ್ಕೊಂಡು ಆಮೇಲೆ ನಿಮಗೆ ಏನು ಸಿಗತ್ತೆ, ಸ್ವರ್ಗ ಸಿಗತ್ತಾ, ನರಕ ಸಿಗತ್ತಾ, ಅದೆಲ್ಲ ಯಾವುದು ಯೋಚನೆ ಮಾಡಬಾರ್ದು. ಇನ್ನೊಬ್ಬರು ಹತ್ತಿರ ನಾನು ಕೆಲಸ ಮಾಡಲ್ಲ, ನನ್ನ ಖರ್ಚಿಗೆ ಎಷ್ಟು ಬೇಕೋ ಅಷ್ಟನ್ನು ದುಡ್ಕೊಂಡು ಸ್ವತಂತ್ರವಾಗಿರ್ತೀನಿ, ಆ ಥರ ಎಲ್ಲ ನಿಮಗೆ ಯೋಚನೆ ನಾನು ಯಾರು ಅನ್ನೋದನ್ನು ತಿಳ್ಕೊಳ್ಬೇಕು ಅನ್ನೋ ತೀವ್ರವಾದ ಆಸಕ್ತಿ ನಿಮಗೆ ಬರಬೇಕು. ಆಮೇಲೆ ನೀವು ಇನ್ನೊಬ್ಬರಿಗೆ ಸುಳ್ಳು ಹೇಳೋದು, ಬೈಯೋದು, ಇನ್ನೊಬ್ಬರನ್ನ ಕೀಳಾಗಿ ನೋಡೋದು, ಅದೆಲ್ಲ ಯಾವುದು ನಿಮಗೆ ಮಾಡಬೇಕು ಅನಿಸಲ್ಲ. ನೀವು ಜಾಸ್ತಿ ನಿಮ್ಮ ಬಗ್ಗೆ ತಿಳ್ಕೊಳ್ತಾ ಗೊತ್ತಾಗತ್ತೆ ಬೇರೆಯವರು ಇನ್ನೂ ಎಷ್ಟು ಕಷ್ಟಪಡಬೇಕು. ಈಗ ನಾನು ಇಷ್ಟು ತಿಳ್ಕೊಳೋಕ್ಕೆ ಎಷ್ಟೆಲ್ಲ ತ್ಯಾಗ ಮಾಡಿದ್ದೀನಿ ಅದು ನನಗೆ ಗೊತ್ತು. ನೀವು ದೊಡ್ಡದೇನಾರು ಸಾಧನೆ ಮಾಡಬೇಕು ಅಂದರೆ ಸಣ್ಣ ವಿಚಾರಗಳನ್ನು ತ್ಯಾಗ ಮಾಡಬೇಕು. ಮತ್ತು ನೀವು ನಿರಂತರ ಏನಾರೊಂದು ಸಾಧನೆ ಮಾಡ್ತಾ ಇರಬೇಕು. ಆವಾಗ ನಿಮ್ಮ ಮನಸ್ಸು ಶಾಂತವಾಗಿ ಇರೋದು ಹೇಗೆ ಶಾಂತವಾಗಿರುತ್ತೆ. ನಿಮಗೆ ರೆಗ್ಯುಲರ್ ಅಭ್ಯಾಸ ಮಾಡಿದಾಗ ನಿಮಗೆ ಗೊತ್ತಾಗತ್ತೆ. ನಮಸ್ಕಾರ.